ವೈಕುಂಠ ಏಕಾದಶಿ ನಿಮಿತ್ತ ಬಳ್ಳಾರಿಯ ವೆಂಕಟರಮಣ ದೇವಸ್ಥಾನದಲ್ಲಿ ಸಾಕಷ್ಟು ಭಕ್ತರು ಬೆಳಗ್ಗೆ 4 ಗಂಟೆಯಿಂದಲೇ ಸರತಿ ಸಾಲು ನಿಂತು ದೇವರ ದರ್ಶನವನ್ನು ಪಡ್ತಾ ಇದ್ದಾರೆ. ತಾವಿಲ್ಲಿ ನನ್ನ ಬಲಬಾಲುತ್ತಿರ್ಬೋದು. ನಾವೀಗ ಬಳ್ಳಾರಿಯ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೇವೆ. ಸಾಕಷ್ಟು ಬೆಳಗ್ಗೆಯಿಂದ ಕೂಡ ವಿಶೇಷವಾದಂಥ ಪೂಜೆ ಕೈಂಕರ್ಯವನ್ನು ಮಾಡುವ ಮೂಲಕ, ವಿಶೇಷವಾಗಿ ತುಳಸಿಯ ಅರ್ಚನೆಯನ್ನು ಕೂಡ ಮಾಡುವ ಮೂಲಕ ವೈಕುಂಠರ ದರ್ಶನಕ್ಕೆ ಎಲ್ಲರಿಗೂ ಕೂಡ ಅನುವು ಮಾಡಿಕೊಳ್ಳಲಾಗಿದೆ. ಇನ್ನು ತಾವು ಈ ಭಾಗದಲ್ಲಿ ನೋಡ್ತಿರ್ಬೋದು, ಸಾಕಷ್ಟು ಭಕ್ತರು ಅಂದರೆ ಬೆಳಗ್ಗೆ 4 ಗಂಟೆಯಿಂದ ಕೂಡ ಸರತಿ ಸಾಲಲ್ಲಿ ನಿಂತ್ಕೊಂಡು ಬಂದು ಯಾವ ರೀತಿ ತಿರುಪತಿಯಲ್ಲಿ ದೇವರ ದರ್ಶನ ಮಾಡ್ತಾರೆ ಅದೇ ರೀತಿಯಲ್ಲಿ ಕೂಡ ಬಳ್ಳಾರಿಯ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಸಾಕಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು, ಬೆಳಗ್ಗೆಯಿಂದ ಕೂಡ ಸಾವಿರಾರು ಭಕ್ತರು ಕೂಡ ಬಂದು ದರ್ಶನವನ್ನು ಪಡೆದಿದ್ದಾರೆ. ಅಂದರೆ ಈ ದಿನದ ವಿಶೇಷ ವೆಂಕಟರಮಣ ದರ್ಶನ ಮಾಡಿದ್ರೆ ಎಲ್ಲೋ ಒಂದು ಕಡೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅನ್ನೋಂಥ ಒಂದು ನಂಬಿಕೆ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ದೇವಸ್ಥಾನದ ಅರ್ಚಕರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳಿ ಗುರುಗಳ ಇವತ್ತಿನ ದಿನದ ವಿಶೇಷ ಹೇಳಿದ್ರೆ, ಇವತ್ತಿನ ದಿವಸ ಓಂ ನಮೋ ವೆಂಕಟೇಶಾಯ ನಮಃ ಓಂ. ಇವತ್ತು ವೈಕುಂಠ ದರ್ಶನ ಇರ್ತದೆ. ವೈಕುಂಠ ಬಾಗಿಲು ತೆಗಿತಾ ಇದೆ ಇವತ್ತು ದರ್ಶನ ದಿವಸ. ಭಕ್ತಾದಿಗಳು ವಿಶೇಷ ದರ್ಶನ ಕೊಡ್ತಾರೆ ವೆಂಕಟರಮಣ. ಅದೇ ಪ್ರಕಾರ ನಮ್ಮ ಬಳ್ಳಾರಿ ವೆಂಕಟರಮಣ ದೇವಸ್ಥಾನದ ಎಸ್ಎನ್ಪೇಟೆಯಲ್ಲಿ ವಿಶೇಷವಾಗಿ ಭಕ್ತರಿಗೆ ಎಲ್ಲ ರೀತಿ ಅನುಕೂಲದಿಂದ ದರ್ಶನ ಭಾಗ್ಯ ಮಾಡ್ತಾ ಇದ್ದಾರೆ. ಭಕ್ತಾದಿಗಳು ಕೂಡ ಸಹಕರಿಸ್ತಾ ಇದ್ದಾರೆ. ಅದೇ ಥರ ವಾಲಂಟಿಯರ್ಸ್ ಕೂಡ ಸಹಕರಿಸ್ತಾ ಇದ್ದಾರೆ. ಬೆಳಿಗ್ಗೆ 4 ಗಂಟೆಯಿಂದ ದರ್ಶನಕ್ಕೆ ಬಿಡ್ತಾ ಇದ್ದಾರೆ ಭಕ್ತಾದಿಗಳಿಗೆ. ಎಷ್ಟು ಜನ ಬರೋ ನಿರೀಕ್ಷೆ ಇದೆ ಇವತ್ತು ಸುಮಾರು ಒಂದು 30-35 ಸಾವಿರ ಜನ ಬರ್ಬೋದು ದೇವಸ್ಥಾನಕ್ಕೆ ದರ್ಶನಕ್ಕೆ. ಬೆಳಿಗ್ಗೆ ಅರ್ಚನಾ ಕಾರ್ಯಕ್ರಮ, ಆಮೇಲೆ ಅಭಿಷೇಕ ಕಾರ್ಯಕ್ರಮ, ತೋಮಲಹಾರ ಕಾರ್ಯಕ್ರಮ, ರಜತ ಕವಚ ಸಮರ್ಪಣೆ ಇವೆಲ್ಲ ಕಾರ್ಯಕ್ರಮ ಬೆಳಗ್ಗೆ ನೆರವೇರಿದೆ. ಈಗ ದರ್ಶನ ಮಾತ್ರ ಇರ್ತದೆ. ಇವತ್ತೇ ಉಪವಾಸ ಪ್ರಯುಕ್ತ ಯಾರು ಏನು ಸ್ವೀಕಾರ ಮಾಡೋದಿಲ್ಲ. ಭಕ್ತಾದಿಗಳು ಹಾಗೆ ಹೋಗ್ಬೇಡಂತೇಳಿ ಎಲ್ಲ ವಾಲಂಟಿಯರ್ಸ್ ಸೇರಿ ಭಕ್ತಾದಿಗಳಿಗೆ ಹಾಲು ವಿತರಣೆ ಮಾಡ್ತಾ ಇದ್ದಾರೆ. ದೇವಸ್ಥಾನ ದರ್ಶನ ಪಡೆದ್ರೆ ವೈಕುಂಠ ದರ್ಶನ ಅಷ್ಟು ಪುಣ್ಯ ಪ್ರಾಪ್ತಿ ಇವತ್ತಾಗುತ್ತದೆ ದೇವಸ್ಥಾನದಲ್ಲಿ. ದೇವಸ್ಥಾನದ ಆವರಣದಲ್ಲಿ ಭಕ್ತರಿಗೆ ಸರತಿ ಸಾಲಲ್ಲಿ ದೇವರ ದರ್ಶನ ಕೊಟ್ಟರೆ, ದೇವಸ್ಥಾನದ ಬಲಭಾಗದಲ್ಲಿ ತಾವಿಲ್ಲಿ ನೋಡ್ತಾ ಇರ್ಬೋದು, ಬಲಭಾಗದಲ್ಲಿ ಪ್ರತ್ಯೇಕವಾದ ವಿಗ್ರಹವನ್ನು ಸ್ಥಾಪನೆ ಮಾಡಿ ಬರ್ತಕ್ಕಂಥ ಭಕ್ತರಿಗೆ ಅರ್ಚನೆ ಪೂಜೆ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ದೇವಸ್ಥಾನದ ಮುಂಭಾಗದಲ್ಲಿ ಅರ್ಚನೆ ವ್ಯವಸ್ಥೆ ಮಾಡೋಕ್ಕಾಗೋದಿಲ್ಲ ಅನ್ನೋಂಥ ರೀತಿಯಲ್ಲಿ ಇಲ್ಲಿ ವಿಶೇಷವಾದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಇನ್ನು ಇವತ್ತಿನ ವಿಶೇಷತೆ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ದೇವಸ್ಥಾನದ ಅರ್ಚಕರು ಜೊತೆಯಿದ್ದಾರೆ. ಅವ್ರನ್ನೇ ಕೇಳಬನ್ನಿ ಸರ್, ಇವತ್ತಿನ ವಿಶೇಷತೆ ಹೇಳೋದಾದರೆ? ವಿಶೇಷವಾದಂಥ ವೈಕುಂಠ ಏಕಾದಶಿ 12 ತಿಂಗಳ ಮಾಡಿರ್ತಕ್ಕಂತಹ ಉಪವಾಸವನ್ನು ಈ ಏಕಾದಶಿ ಮಾಡಿದರೆ ಕವಾಟೋದ್ಘಾಟನ ಎಂಬುದಾಗಿ ವೈಕುಂಠ ದ್ವಾರವನ್ನು ದರ್ಶನಕ್ಕಾಗಿ ಭಗವಂತ ಕಲವು ವೆಂಕಟನಾಯಕ ಎಂಬುದಾಗಿ ಈ ಕಲಿಯುಗದಲ್ಲಿ ಸಾಕ್ಷಾತ್ ತಿರುಮಲದಲ್ಲಿ ವಾಸವಾಗಿದ್ದ ಪರಮಾತ್ಮನ ದರ್ಶನ ಮಾಡಿದೆ ಎಲ್ಲ ಪಾಪಗಳ ಅಂದರೆ ಪಾಪಗಳ ಕಟ ನಾಶ ಮಾಡತಕ್ಕಂಥ ಅದಕ್ಕಾಗಿ ವೆಂಕಟೇಶ್ವರ ಎಂಬುದಾಗಿ ಸ್ಮರಣೆ ಮಾಡಿ ಆ ಭಗವಂತನ ಭಕ್ತರು ಕೂಡ ಎಲ್ಲರಿಗೂ ಅನುಗ್ರಹ ಮಾಡಲಿ ಎಂಬುದಾಗಿ ಎಲ್ಲ ಪಾಪ ಪರಿಹಾರಿಗೆ ಬಂದಂಥ ರೋಗವನ್ನು ಎಲ್ಲ ನಿವಾರಣೆ ಮಾಡಿ ಎಲ್ಲರಿಗೂ ಭಕ್ತ ಕ್ಷೇಮ ಸ್ಥೈರ್ಯ ವಿಜಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೀನಿ. ಕೃಷ್ಣ. ಇದು ಇಲ್ಲಿರ್ತಕ್ಕಂಥ ದೇವಸ್ಥಾನದ ಅರ್ಚಕರು ಹೇಳ್ತಕ್ಕಂಥ ಒಂದು ಮಾತು. ಇವತ್ತು ಸಾಮಾನ್ಯವಾಗಿ ಎಲ್ಲರೂ ಕೂಡ ತಿರುಪತಿ ವೆಂಕಟರಮಣ ದೇವಸ್ಥಾನದ ದರ್ಶನ ಪಡಿತಾರೆ. ಸಾಕಷ್ಟು ಜನರಲ್ಲಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯದ ದೇಶದ ವಿವಿಧ ಭಾಗಗಳಲ್ಲಿ ವೆಂಕಟರಮಣ ದೇವಸ್ಥಾನ ಇದೆ. ಅದರಲ್ಲಿ ಬಳ್ಳಾರಿಯಲ್ಲಿ ಕೂಡ ಪ್ರತಿಷ್ಠಿತ ವೆಂಕಟರಮಣ ದೇವಸ್ಥಾನ ಇದೆ. ಇಲ್ಲಿ ಕೂಡ ಬಂದು ದರ್ಶನ ಪಡೆದರೆ ಇವತ್ತು ಪುನೀತರಾಗ್ತಾರೆ, ದೇವರ ಭಕ್ತಿಗೆ ಪಾತ್ರರಾಗ್ತಾರೆ ಅನ್ನೋಂಥ ಮಾತನ್ನು ಇರತಕ್ಕಂಥ ಅರ್ಚಕರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.